ಮೈಸೂರು ಕೊಡಗು ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಎರಡನೇ ಪಟ್ಟಿಯಲ್ಲಿ ಎಂ ಲಕ್ಷ್ಮಣ್ಗೆ ಕಾಂಗ್ರೆಸ್ ಪಡೆ ಮಣೆ ಹಾಕಿದೆ. ಹಳೆದು ತೂಗಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಯದುವೀರ್ ಒಡೆಯರ್ ಎಂ ಲಕ್ಷ್ಮಣ್ ನಡುವೆ ನೇರ ಹಣಾಹಣಿ ಇರಲಿದೆ. ಚಾಮರಾಜನಗರ ಕ್ಷೇತ್ರದ ಟಿಕೆಟ್ ಘೋಷಿಸದ ಕಾಂಗ್ರೆಸ್ ಹೈಕಮಾಂಡ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪನ ಮುನಿಸು ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೋರಿರುವಂಥ ಎಚ್ ಸಿ ಮಹದೇವಪ್ಪನವರು. ಆದರೆ ಚಾಮರಾಜನಗರ ಕ್ಷೇತ್ರದ ಟಿಕೆಟನ್ನು ಇನ್ನೂ ಕೂಡ ಕಾಂಗ್ರೆಸ್ ಪಡೆ ಘೋಷಣೆಯನ್ನು ಮಾಡಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ನ ಮುಂದಿನ ನಡೆ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಚಾಮರಾಜನಗರ ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿದೆ. ಈ ಬಾರಿ ಸಚಿವರ ಸಂಬಂಧಿಗಳಿಗೆ ಕಾಂಗ್ರೆಸ್ ಮಣೆ ಹಾಕಿರುವಂಥದ್ದು. ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲೇ ಅತಿ ಹೆಚ್ಚು ಹೊಸಬರಿಗೆ ಮನ್ನಣೆ ನೀಡಲಾಗಿದೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ ನೇರ ಸಂಪರ್ಕದಲ್ಲಿ. ರಂಗಸ್ವಾಮಿಯವರೇ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ದೇಶದಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ಬೋದು. ಯಾಕಂದರೆ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಒಡೆಯರ್ ಸ್ಪರ್ಧೆಯನ್ನು ಮಾಡ್ತಾ ಇದ್ರೆ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಬಹಳಷ್ಟು ಕುತೂಹಲ ಕೇಳಿಸಿತ್ತು. ಇದೀಗ ಅಂತೂ ಇಂತೂ ಕಾಂಗ್ರೆಸ್ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಎಂ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಆದರೆ ಚಾಮರಾಜನಗರಕ್ಕೆ ಟಿಕೆಟನ್ನು ಘೋಷಣೆ ಮಾಡಿಲ್ಲ. ಯಾಕೆ ಅಂತ ಹೇಳಿ, ಏನು ರೀಸನ್ ಇರ್ಬೋದು ಅಂತ ಹೇಳಿ? ಹೌದು ಅಂಕಿತಾ, ಈಗ ರಾಜ್ಯದಲ್ಲಿ ಈಗ ಲೋಕಸಭಾ ಚುನಾವಣೆಯ ಕಾವು ಈಗ ದಿನಕ್ಕೆ ಏರ್ತಾ ಇದೆ ಅಂತ ಹೇಳ್ಬೋದು. ಇದರ ನಡುವೆ ಕಾಂಗ್ರೆಸ್ ಪಕ್ಷ ರಾಜ್ಯದ ಒಂದು ಅಭ್ಯರ್ಥಿಗಳ ಒಂದು ಎರಡನೇ ಪಟ್ಟಿಯನ್ನು ನಿನ್ನೆ ಬಿಡುಗಡೆ ಮಾಡಿದೆ. ಸುಮಾರು 17 ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳನ್ನ ಪ್ರಕಟಿಸುವ ಮುಖಾಂತರ ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ಒಟ್ಟು 24 ಕ್ಷೇತ್ರದ ಅಭ್ಯರ್ಥಿಗಳನ್ನ ಈಗ ಘೋಷಣೆ ಮಾಡಿದಂತಾಗಿದೆ. ಇನ್ನೂ 4 ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳು ಘೋಷಣೆ ಮಾಡೋದು ಕೂಡ ಇನ್ನೂ ಬಾಕಿ ಉಳ್ಕೊಂಡಿದೆ. ಒಂದು ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಈಗ ವಿಳಂಬ ತಂತ್ರವನ್ನ ಅನುಸರಿಸ್ತಾ ಇದೆ. ಇದಕ್ಕೆ ಒಂದು ಪ್ರಮುಖ ಕಾರಣ ಏನಂದ್ರೆ ಒಂದು ಅಲ್ಲಿ ಒಂದು ಟಿಕೆಟ್ಗಾಗಿ ಸಾಕಷ್ಟು ಒಂದು ರೀತಿ ಪೈಪೋಟು ಕಂಡು ಬರ್ತಾ ಇದೆ. ಅದೇ ರೀತಿ ಬಿಜೆಪಿಯ ತಂತ್ರಗಾರಿಕೆಯನ್ನು ನೋಡಿಕೊಂಡು ಕೂಡ ಒಂದು ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋದಕ್ಕೂ ಕೂಡ ಈಗ ಕಾಂಗ್ರೆಸ್ ಪಕ್ಷ ಈಗ ಮುಂದಾಗ್ತದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಕೂಡ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಕೂಡ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಮಾಡದೇ ಇರೋದು ಕೂಡ ಸಾಕಷ್ಟು ಒಂದು ರೀತಿ ಕುತೂಹಲಕ್ಕೆ ಎಡೆ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಇದೀಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಯಾಕಂತಂದ್ರೆ ಇಲ್ಲಿಂದ 2 ಬಾರಿ ಸಂಸದರಾಗಿದ್ದಂತಹ ಪ್ರತಾಪ್ ಸಿಂಹ ಅವರ ಬದಲಿಗೆ ಮೈಸೂರಿನ ರಾಜವಂಶಸ್ಥರಾಗಿರುವಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸುವ ಮುಖಾಂತರ ಇದು ಸಾಕಷ್ಟು ಒಂದು ರೀತಿ ಗಮನ ಸೆಳೆಯುವಂತಹ ಕ್ಷೇತ್ರವಾಗಿ ಈಗ ಮಾರ್ಪಟ್ಟಿರುವ ಒಂದು ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷವು ಕೂಡ ಇಲ್ಲಿಗೆ ಯಾರನ್ನ ಕಣಕ್ಕಿಳಿಸುತ್ತೆ ಅನ್ನೋದು ಕೂಡ ಸಾಕಷ್ಟು ಒಂದು ರೀತಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಕಾಂಗ್ರೆಸ್ನಲ್ಲಿಯೂ ಕೂಡ ಆರಂಭದಲ್ಲಿ ಸಾಕಷ್ಟು ಪೈಪೋಟಿ ಏರ್ಪಟ್ಟಿತ್ತು ಟಿಕೆಟ್ಗಾಗಿ. ಎಂ ಲಕ್ಷ್ಮಣ್, ವಿಜಯ್ ಕುಮಾರ್, ಸುಶ್ರುತ್ ಗೌಡ ಸೇರಿದಂತೆ ಹಲವಾರು ಮಂದಿ ನಾಯಕರು ಇಲ್ಲಿ ಸ್ಪರ್ಧೆಗಿಳಿಬೇಕು ಅನ್ನೋ ಒಲವನ್ನು ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಕೂಡ ಇತ್ತೀಚೆಗೆ ಮುಂಚೂಣಿಗೆ ಬಂದಿತ್ತು. ಆದರೆ ಇದೀಗ ಅಂತಿಮವಾಗಿ ಒಂದು ಕಾಂಗ್ರೆಸ್ ಪಕ್ಷ ಹೆಚ್ಚಿನ ರಿಸ್ಕ್ನ ಇಲ್ಲಿ ತಗೊಳ್ಳೋಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಯದುವೀರ್ ಅವರು ಒಂದು ಬಿಜೆಪಿಯ ಒಂದು ಪ್ರಬಲ ಅಭ್ಯರ್ಥಿಯಾಗಿರುವ ಒಂದು ಕಾರಣದಿಂದಾಗಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಪುತ್ರನ ಇಲ್ಲಿ ಕಣಕ್ಕೆ ಇಳಿಸಕ್ಕೆ ಮುಂದಾಗಲಿಲ್ಲ ಅನ್ನೋ ಒಂದು ಮಾತುಗಳು ಒಂದು ಕಾಂಗ್ರೆಸ್ ವಲಯದಿಂದ ಕೇಳಿಬರ್ತಾ ಇದೆ. ಅದೇ ಒಂದು ಕಾರಣದಿಂದಾಗಿ ಇಲ್ಲಿ ಎಂ ಲಕ್ಷ್ಮಣ್ ಅವರಂದ್ರು ಕೆಪಿಸಿಸಿಯ ವಕ್ತಾರರಾಗಿರುವಂತಹ ಎಂ ಲಕ್ಷ್ಮಣ್ ಅವರನ್ನ ಇಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷ ಈಗ ಕಣಕ್ಕಿಳಿಸುವ ಮುಖಾಂತರ ಈಗ ಯದುವೀರ್ ಮತ್ತು ಲಕ್ಷ್ಮಣ್ ನಡುವೆ ಒಂದು ನೇರ ಹಣಾಹಣಿಗೆ ಈಗ ವೇದಿಕೆ ಈಗ ಚುನಾವಣಾ ಕಣ ಸಜ್ಜಾಗಿದೆ ಅಂತ ಹೇಳ್ಬೋದು. ಈ ಲಕ್ಷ್ಮಣ್ ಅವರು ಒಂದು ರಾಜ್ಯ ಸರ್ಕಾರವನ್ನ ಕಾಂಗ್ರೆಸ್ ಪಕ್ಷವನ್ನ ಸಮರ್ಥಿಸಿಕೊಳ್ಳುವುದರ ಜೊತೆಗೆ ಇಲ್ಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರ ವಿರುದ್ಧ ಓದಲ್ಲಿ ಬಂದಲ್ಲಿ ಒಂದು ಟೀಕಾ ಪ್ರಹಾರವನ್ನ ಮಾಡ್ಕೊಂಡು ಬಂದಿದ್ರು. ಇದನ್ನೆಲ್ಲ ಗಮನವಾಗಿಟ್ಟುಕೊಂಡೇ ಈಗ ಕಾಂಗ್ರೆಸ್ ಪಕ್ಷ ಇವ್ರನ್ನ ಈಗ ಇಲ್ಲಿ ಕಣಕ್ಕೆ ಇಳಿಸುವ ಮುಖಾಂತರ ಬಿಜೆಪಿಯ ವಿರುದ್ಧ ಇಲ್ಲಿ ಸಮರವನ್ನ ಸಾರಿದೆ ಅಂತ ಹೇಳ್ಬೋದು. ಇನ್ನು ಲಕ್ಷ್ಮಣ್ ಅವರು ಕೂಡ ಈ ಹಿಂದೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಸ್ಪರ್ಧೆ ಮಾಡಿದ್ರು. ಆಗ್ಲೂ ಕೂಡ ಸೋಲನ್ನ ಕಂಡಿದ್ರು. 2 ಬಾರಿ ದಕ್ಷಿಣ ಪದವೀಧರ ಕ್ಷೇತ್ರ ಮತ್ತೆ ಒಮ್ಮೆ ಶಿಕ್ಷಕರ ಕ್ಷೇತ್ರ ಅಂದ್ರೆ ಒಟ್ಟು 4 ಬಾರಿ ಚುನಾವಣೆಗೆ ಸ್ಪರ್ಧಿಸಿ ಸೋಲನ್ನ ಕಂಡಿದ್ದಾರೆ. ಈ ರೀತಿ ಸತತ ಸೋಲನ್ನ ಕಂಡಿರುವಂತಹ ಎಂ ಲಕ್ಷ್ಮಣ್ ಅವರನ್ನ ಕಾಂಗ್ರೆಸ್ ಈಗ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನ ಮಾಡಿರೋದು ಕೂಡ ಸಾಕಷ್ಟು ಒಂದು ರೀತಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕೂಡ ನಾವು ಕಾಯ್ದು ನೋಡಬೇಕಾಗುತ್ತೆ. ಯಾಕಂದ್ರೆ ಮತದಾರರು ಇದುವರೆಗೂ ಕೂಡ ನಡೆದಂತ ಚುನಾವಣೆಯಲ್ಲಿ ಲಕ್ಷ್ಮಣ್ ಅವರ ಕೈಯನ್ನ ಹಿಡಿದಿಲ್ಲ. ಈ ಬಾರಿ ಏನಾಗುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕು. ಯಾಕಂದ್ರೆ ಈಗ ಇಲ್ಲಿ ರಾಜ್ಯದಲ್ಲಿ
ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾರೆ. ಆಮೇಲೆ ಮೈಸೂರಿನವರೇ ಆಗಿರುವಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವ ಒಂದು ಕಾರಣದಿಂದಾಗಿ ಇಲ್ಲಿ ಗೆಲುವು ಸಿದ್ದರಾಮಯ್ಯನವ್ರಿಗೂ ಕೂಡ ಸಾಕಷ್ಟು ಒಂದು ರೀತಿ ಪ್ರತಿಷ್ಠೆಯಾಗಿ ಮಾರ್ಪಡುತ್ತೆ. ಇದನ್ನ ಯಾವ ರೀತಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎದುರಾಳಿ ಅಭ್ಯರ್ಥಿಯನ್ನು ಎದುರಿಸುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಇನ್ನು ಮೈಸೂರಿಗೆ ಹೊಂದಿಕೊಂಡಿರುವ ಚಾಮರಾಜನಗರ ಜಿಲ್ಲೆಯಲ್ಲಿಯೂ ಕೂಡ ಟಿಕೆಟ್ ಆಯ್ಕೆ ಯಾಕೆ ಕಗ್ಗಂಟಾಗಿದೆ ಅನ್ನೋದು ಕೂಡ ಈಗಲೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಅಂತ ಹೇಳ್ಬೋದು. ಆರಂಭದಿಂದಲೂ ಕೂಡ ಸಚಿವ ಮಹದೇವಪ್ಪನವರ ಪುತ್ರ ಸುನಿಲ್ ಬೋಸ್ ಅವರಿಗೆ ಚಾಮರಾಜನಗರ ಕ್ಷೇತ್ರದ ಟಿಕೆಟ್ ಪಕ್ಕಾ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ರಾಜ್ಯದ ಎರಡು ಬಾರಿ ಪಟ್ಟಿಯನ್ನ ಪ್ರಕಟಿಸಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಚಾಮರಾಜನಗರದ ಅಭ್ಯರ್ಥಿಯನ್ನ ಪ್ರಕಟಿಸದೆ ಸಾಕಷ್ಟು ಒಂದು ರೀತಿ ಸಸ್ಪೆನ್ಸ್ ಅನ್ನ ಕಾಯ್ಕೊಂಡಿದೆ. ಅಲ್ಲಿ ಒಂದು ಪ್ರಮುಖ ಕಾರಣ ಅಂತಂದ್ರೆ ಒಂದು ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಆ ಕ್ಷೇತ್ರವನ್ನ ಕೈವಶ ಮಾಡ್ಕೋಬೇಕು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಚಾಮರಾಜನಗರದಿಂದ ಸಚಿವ ಮಹದೇವಪ್ಪನವ್ರನ್ನ ಕಣಕ್ಕಿಳಿಸೋದಕ್ಕೆ ಸಿದ್ದರಾಮಯ್ಯನವರು ಸಾಕಷ್ಟು ಉತ್ಸುಕರಾಗಿದ್ದಾರೆ. ಆದ್ರೆ ಇದಕ್ಕೆ ಮಹದೇವಪ್ಪನವರೇ ಹಿಂದೇಟನ್ನ ಆಗ್ತಾ ಇದ್ದಾರೆ. ಇಲ್ಲಿಂದ ನನ್ನ ಮಗನಿಗೆ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಿರೋ ಒಂದು ಬೇಡಿಕೆಯನ್ನ ಅವರು ಮುಂದಿಟ್ಟಿದ್ದಾರೆ. ಆದ್ರೆ ಸುನಿಲ್ ಬೋಸ್ ಸ್ಪರ್ಧೆಗೆ ಸಿದ್ದರಾಮಯ್ಯನವರು ಒಲವು ವ್ಯಕ್ತಪಡಿಸ್ತಾ ಇದ್ರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ DK ಶಿವಕುಮಾರ್ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಡ್ಡಗಾಲು ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋ ಒಂದು ಹಿನ್ನೆಲೆಯಲ್ಲಿ ಆ ಕ್ಷೇತ್ರದ ಒಂದು ಟಿಕೆಟ್ ಘೋಷಣೆ ವಿಳಂಬ ಆಗ್ತದೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಅಲ್ಲಿ ಚಾಮರಾಜನಗರದ ಕ್ಷೇತ್ರದ ಮತ್ತೋರ್ವ ಟಿಕೆಟ್ ಆಕಾಂಕ್ಷಿ ಆಗಿರುವಂತ ಮಾಜಿ ಶಾಸಕ ನಂಜುಂಡಸ್ವಾಮಿ ಅವರು ಕೂಡ ಒಂದು AICC ಮಟ್ಟದಲ್ಲಿ ಟಿಕೆಟ್ಗಾಗಿ ಒಂದು ಲಾಬಿಯನ್ನ ನಡೆಸಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖಾಂತರ ಅವರು ಚಾಮರಾಜನಗರ ಟಿಕೆಟ್ಗಾಗಿ ಸಾಕಷ್ಟು ಒಂದು ರೀತಿ ಪೈಪೋಟಿಯನ್ನ ನೀಡ್ತಾ ಇರೋ ಒಂದು ಕಾರಣದಿಂದಾಗಿ ಸುನಿಲ್ ಬೋಸ್ಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ಈಗ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತದೆ ಅಂತ ಹೇಳ್ಬೋದು. ಈ ಎಲ್ಲಾ ಬೆಳವಣಿಗೆಗಳಿಂದ ರೋಸಿ ಹೋಗಿರುವಂತಹ ಸಚಿವ ಮಹದೇವಪ್ಪನವರು ಕೂಡ ಸಾಕಷ್ಟು ಒಂದು ರೀತಿ ಕುಪಿತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದೇ ರೀತಿ ಮುಂದುವರೆದುಕೊಂಡು ಹೋದ್ರೆ ಕೊನೆಗೆ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಅದು ಚುನಾವಣೆಯ ಮೇಲೂ ಒಂದು ರೀತಿ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಆ ಅಭ್ಯರ್ಥಿನ ವಿಳಂಬ ಮಾಡಿದಷ್ಟು, ಕಗ್ಗಂಟು ಮಾಡ್ಕೊಂಡಷ್ಟು, ಗೊಂದಲ ಮಾಡ್ಕೊಂಡಷ್ಟು ಅದು ಕಾಂಗ್ರೆಸ್ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಮುಳುವಾಗುವಂತ ಸಾಧ್ಯತೆನೇ ಹೆಚ್ಚು ಅಂತ ಹೇಳ್ಬೋದು. ಯಾಕೆಂದ್ರೆ ಬಿಜೆಪಿ ಈಗಾಗಲೇ ಬಾಲರಾಜ್ ಅವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡುವ ಮುಖಾಂತರ ಬಾಲರಾಜ್ ಅವರು ಚುನಾವಣಾ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಅಲ್ಲಿ ಆರಂಭದಲ್ಲಿ ಇದ್ದಂತಹ ಅಸಮಾಧಾನ ಈಗ ಅಲ್ಲಿ ಬಿಜೆಪಿಲಿ ಕಂಡು ಬರ್ತಾ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸ್ತಾ ಇದ್ದಾರೆ. ಬಾಲರಾಜ್ ಅವರು ಕೂಡ ತಮ್ಮದೇ ಆದ ಒಂದು ವೈಯಕ್ತಿಕ ನೆಲೆಯ ಜೊತೆಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈಗ ಅಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅವರು ಕೂಡ ಒಂದು ರೀತಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಡಾಕ್ಟರ್ ಮೋಹನ್ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಹೋಗಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅಲ್ಲಿ ಅವ್ರಿಗೆ ಯಾವುದೇ ರೀತಿಯ ಪುರಸ್ಕಾರ ಸಿಗ್ಲಿಲ್ಲ. ಹಾಗಾಗಿ ಅವರು ಕೂಡ ಮತ್ತೆ ಈಗ ಬಿಜೆಪಿಯಲ್ಲಿ ನಾನು ಮುಂದುವರಿತೀನಿ, ಬಿಜೆಪಿ ಅಭ್ಯರ್ಥಿಗೆ ಗೆಲುವಿಗೆ ಶಕ್ತಿ ಮೀರಿ ಶ್ರಮಿಸ್ತೀನಿ ಅನ್ನೋ ಮಾತುಗಳನ್ನ ಆಡಿರೋ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಬಿಜೆಪಿಯಲ್ಲಿ ಎಲ್ಲ ಒಂದು ರೀತಿ ಶಮನ ಆಗ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲೇ ಎಲ್ಲ ಒಂದು ಕಡೆ ಅಸಮಾಧಾನ, ಭಿನ್ನಮತ ಸ್ಫೋಟಗೊಳ್ತಾ ಇದೆ ಅಂತ ಹೇಳ್ಬೋದು. ಇದೇ ರೀತಿ ಮುಂದುವರಿತಾ ಹೋದದೇ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟದ ಹೊಡೆತ ಬೀಳುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅಂಕಿತಾ, ಧನ್ಯವಾದ ರಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.